ನಮಸ್ಕಾರ ರೀ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಗುಳ್ಳಡಿಕೆ ಉಂಡೆ. ಮೊದಲ ಮಂದಿ ಬಹಳ ಥರದ ವಿಧಗಳ ಉಂಡೆಗಳು ಮಾಡ್ತಿದ್ರು. ಅದರಾಗೂ ಇದು ಒಂದು ಗುಳ್ಳಡಿಕೆ ಉಂಡೆ. ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ kg ಅಷ್ಟು ಗುಳ್ಳಡಿಕೆಯನ್ನು ತೊಗೊಂಡಿನಿ. ನೀವು ಬೇಕಾದರೆ ಮನೆಯಲ್ಲಿ ಮಾಡ್ಕೋಬಹುದು, ಇಲ್ಲಾಂದರೆ ಹೊರಗಡೆಯಿಂದ ತೊಗೊಂಬಂದುಬಿಟ್ಟು ಇದನ್ನು ಮಾಡಬಹುದು. ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಕೊಂಡಿನಿ. ಅದಕ್ಕೆ ಅರ್ಧ kg ಅಷ್ಟು ಬೆಲ್ಲವನ್ನು ಹಾಕ್ಕೊಂಡಿನಿ. ಇದಕ್ಕೆ ಒಂದು ಲೋಟದಷ್ಟು ಇದಕ್ಕೆ ನೀರನ್ನು ಹಾಕೊಳ್ಳೋಣ. ಈ ಬೆಲ್ಲದ ಆನವನ್ನು ತಗೊಳ್ಳಿಕ್ಕೆ ನೀರು ಅಥವಾ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಸಹ ಹಾಕ್ಕೊಂಡು ಈ ಆನವನ್ನು ತಗೋಬಹುದು. ನೋಡ್ತಾ ಇರ್ಬೋದು ಬೆಲ್ಲವು ಕರಗ್ತಾ ಇದೆ ಅಂತ. ಬೆಲ್ಲ ಎಲ್ಲವೂ ಕರಗಿದೆ. ಈಗ ಆನ ಬರಲಿಕ್ಕೆ ರೆಡಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು. ಹಿಂದಿನ ಕಾಲದಾಗ ಕೂಡು ಕುಟುಂಬ ಇತ್ತು. ಒಟ್ಟಾರೆ ಬಹಳ ಜನ ಇರ್ತಿದ್ರು. ಎಲ್ಲರೂ ಕೂಡ್ಕೊಂಡು ಈ ಥರದ ಉಂಡೆಗಳನ್ನು ಕೊಡ್ತಿದ್ರು, ಹಾಡುಗಳನ್ನು ಹೇಳ್ಕೊತ. ಈಗಿನ ಕಾಲದಲ್ಲಿ ಇಂತಹ ಉಂಡೆಗಳು ಕಾಣಿಯಾಗಿದೆ. ಕಟ್ಟೋದು ಬಹಳ ಅಪರೂಪವಾಗಿದೆ. ಈಗಿನ ಕಾಲದಾಗ ಎಲ್ಲ ರೆಡಿಮೇಡ್ ಫುಡ್ ಆರ್ಡರ್ ಮಾಡಿದ್ರೆ ಮನೆ ಬಾಗಿಲಿಗೆ ಬರ್ತದೆ. ಈ ಪಾಕ ಬಂದಿದೆ ಇಲ್ಲ ಅಂತ ನೋಡಾಕ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಥರ ಇದನ್ನು ಚೆಕ್ ಮಾಡಿ ನೋಡಬಹುದು. ಪಾಕ ಬಂದಿದೆ. ಈಗ ಗ್ಯಾಸ್ನ ಫ್ಲೇಮನ್ನು ಬಂದ್ ಮಾಡಿಬಿಡೋಣ. ಈಗ ಈ ಗುಳ್ಳಡಿಕೆಗೆ 1 ಬೌಲಷ್ಟು ಹುರ್ಕಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಾಕಿದರೆ ತುಂಬಾ ಚಲೋ, ಯಾಕಂದರೆ ಉಂಡೆಗಳು ಕಟ್ಟಾಕ ತುಂಬ ಸುಲಭ ಆಗಿರುತ್ತೆ. ಈಗ ಮಾಡಿದಂತಹ ಅನ್ನವನ್ನು ಇದಕ್ಕೆ ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಹಗರವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀವಲ್ಲ ಅಷ್ಟೇ ಚೆನ್ನಾಗಿ ಉಂಡೆ ಕಟ್ಲಾಕ ಬರ್ತೈತಿ. ನೋಡ್ತಾ ಇರ್ಬೋದು ನಾನು ಯಾವ ಥರ ಇದನ್ನು ಮಿಕ್ಸ್ ಮಾಡಿದ್ನಲ್ಲ ಅದೇ ರೀತಿ ನೀವು ಸಹ ಮಿಕ್ಸ್ ಮಾಡ್ಕೋಬೇಕು. ನೋಡಾಕ ಸುಲಭ ಆಗಿದೆ, ಆದರೆ ಕಟ್ಟುವ ಮುಂದೆ ಗೊತ್ತಾಗುತ್ತೆ ಈ ಉಂಡೆ ಹೆಂಗೆ ಆಗ್ತವ ಅಂಥೇಳಿ. ಈಗ ಒಂದು ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿಬಿಟ್ಟು ಗುಳ್ಳಡಿಕೆಯನ್ನು ಸ್ವಲ್ಪನೇ ತೊಗೊಂಡ್ಬಿಟ್ಟು ಈ ರೀತಿ ಉಂಡೆಗಳನ್ನು ಕಟ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಉಂಡೆಯನ್ನು ಕಟ್ತಾ ಇದ್ದೀನಲ್ಲ ಅದೇ ರೀತಿ ಕಟ್ಕೋಬೋದು. ಉಳದ ಉಂಡೆ ಥರ ಈ ಉಂಡೆಯು ರೌಂಡ್ ಶೇಪ್ ಆಗಿ ಬರೋಂಗಿಲ್ಲ. ನೋಡ್ತಾ ಇರ್ಬೋದು ಉಂಡೆಯು ರೆಡಿಯಾಗಿದೆ. ಒತ್ತಿ ಇದನ್ನು ಕಟ್ಕೋಬೇಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಇಟ್ಬಿಡೋಣ. ಮತ್ತು ಅದೇ ರೀತಿ ಮತ್ತೊಂದು ಉಂಡೆಯನ್ನು ತೊಗೊಂಡ್ಬಿಟ್ಟು ಅದನ್ನು ಕಟ್ಕೋಬೇಕು. ಈ ರೀತಿ ಒತ್ತಿ ಕಟ್ಟೋದ್ರಿಂದ ಗುಳ್ಳಡಿಕೆಯು ಒಂದೊಂದಾಗಿ ಹಿಡ್ಕೋತಾವೆ. ನೋಡ್ತಾ ಇರ್ಬೋದು ಉಂಡೆಯು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಉಳಿದಂತಹ ಎಲ್ಲ ಉಂಡೆಗಳನ್ನು ಇದೇ ರೀತಿ ಕಟ್ಕೋಬೇಕು. ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಸಲ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನಾದರೂ ತಪ್ಪುಗಳು ಇದ್ದರೆ ಅದಕ್ಕೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಉಂಡೆಗಳು ರೆಡಿಯಾಗಿದೆ ಅಂತ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.